ಸಾರಿಗೆ ನೌಕರರ ಮುಷ್ಕರ ಅಂದ್ರೆ ಹೋರಾಟ ಆಯಿತು. ಇದೀಗ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘನೂ ಕೂಡ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಇದೇ ಮಾರ್ಚ್ 11ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ಕಪ್ಪು ಪಟ್ಟಿ ಧರಿಸಿ ಹೊರರೋಗಿಗಳ ಸೇವೆಯನ್ನು ನೀಡದೆ ತುರ್ತು ಸೇವೆಯನ್ನು ಮಾತ್ರ ನೀಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಸರ್ಕಾರ ಏನಾದರೂ ತಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ 16ನೇ ತಾರೀಕಿಂದ ಅಂದ್ರೆ ಸೋಮವಾರ ಅವತ್ತು ಅನಿರ್ದಿಷ್ಟಾವಧಿ ಕರ್ತವ್ಯಕ್ಕೆ ಗೈರು ಹಾಜರಾಗಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಕುರಿತು ಸರ್ಕಾರಕ್ಕೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ, ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರಂತ ಮೀಟಿಯವರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ತಮ್ಮ ಬೇಡಿಕೆಗಳನ್ನ ಕಾಲಕಾಲಕ್ಕೆ ಈಡೇರಿಸುವಂತ ಕೆಲಸ ಸರ್ಕಾರ ಮಾಡ್ತಿಲ್ವಾ? ಮಾಡಿಲ್ಲ ಸರ್. ಸಾಕಷ್ಟು ಬಾರಿ ನಾವು ಮೌಖಿಕವಾಗಿ ಲಿಖಿತ ರೂಪದಲ್ಲಿ ಸಾಕಷ್ಟು ಬಾರಿ ಮಂತ್ರಿಗಳಿಗೂ ಇಲಾಖೆಗೂ ನಾವು ಮನವಿ ಕೊಟ್ವಿ, ಆದರೂ ಆಗಲಿಲ್ಲ. ವಿತ್ ಮೀಟಿಂಗ್ ಡೇಟ್ ಎಲ್ಲ ಮಾಡಿದ್ವಿ. ಅವ್ರು 12ನೇ ತಾರೀಕು ಒಂದು ಸಭೆ ಏರ್ಪಾಡು ಮಾಡಿದ್ರು. ಆ ಸಭೆಯನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಲಿಖಿತ ರೂಪದಲ್ಲಿ ಕೊಟ್ಟಿದ್ವಿ. ಯಾಕಂದ್ರೆ ಸಾಕಷ್ಟು ಹಲವಾರು ಬಾರಿ ಅವ್ರು ಕೂಡ ಸಭೆ ಮಾಡಿದ್ವಿ, ನಮ್ಗೇನು ಫಲಿತಾಂಶ ಇರಲಿಲ್ಲ. ಸೊ ಹಂಗಾಗಿ ನಾವು ಅದನ್ನು ಬೈಕಾಟ್ ಮಾಡಿದ್ವಿ 12ನೇ ತಾರೀಕು. 13ನೇ ತಾರೀಕು ಆಲ್ ಕೇಡರ್ಸ್ ಜೊತೆಗೆ ನಮ್ಮ ವೈದ್ಯಾಧಿಕಾರಿಗಳ ಸಂಘ, ಇಲಾಖೆಯಲ್ಲಿರುವ ಎಲ್ಲ ಆಲ್ ಕೇಡರ್ಸ್ ಸಂಘದ್ದು ಮೀಟಿಂಗ್ ಮಾಡಿ 13ನೇ ತಾರೀಕು ನಾವು ಒಂದು ಡಿಸಿಷನ್, ಒಕ್ಕೂರ್ಲಿಂದ ಒಂದು ಡಿಸಿಷನ್ ತೊಗೊಂಡ್ವಿ ಹೋರಾಟಕ್ಕೆ ಇಳಿಬೇಕಂತ. ಅದಾದ ನಂತರ ನಾವು ಮಾನ್ಯ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಸರ್ಗೂ ಕೇಳ್ಕೊಂಡ್ವಿ, ಸರ್ ನಮ್ದು ಈ ತರ ಆಗ್ತಾ ಇದೆ ಅಂತ. ಹೌದು, ಆಗಲಿ, ನಾವು ಬೆಂಬಲ ಘೋಷಿಸ್ತೀವಿ ಅಂತ ಹೇಳಿದ್ರು. ಸೊ ಯಾಕಂದ್ರೆ ಅವ್ರಿಗೂ ಅನುಭವ ಇತ್ತು. ಆ ಮೀಟಿಂಗಿಗೆ ಅವರು ಬಂದಿದ್ರು, 3-4 ಮೀಟಿಂಗಿಗೆ. ಏನ್ ಸರ್ ತಮ್ಮ ಪ್ರಮುಖ ಬೇಡಿಕೆ ಏನು? ಪ್ರಮುಖ ಬೇಡಿಕೆ ನಮಗೆಲ್ಲ ಆಸ್ಪತ್ರೆಗಳ ಎಲ್ಲರಿಗೂ ಕಾಲಕಾಲಕ್ಕೆ ಮೇಲಿನ ಔಷಧಿ ಸಪ್ಲೈ ಆಗಬೇಕು. ಅದರ ಜೊತೆಗೆ ನಮ್ಗೆ ಅಂದ್ರೆ ಔಷಧಿ ಅವೆಲ್ಲ ಇದ್ರೆ ಮತ್ತು ಸಿಬ್ಬಂದಿ ಈ ಖಾಲಿ ಹುದ್ದೆಗಳನ್ನು ಬೇಗ ಭರ್ತಿ ಮಾಡಿದರೆ ನಮ್ಗೆ ನೌಕರರಿಗೆ ಕೆಲಸ ಮಾಡ್ಲಿಕ್ಕೆ ಒಂದು ಪ್ರತಿಕೂಲ ವಾತಾವರಣ ಆಗುತ್ತೆ. ಎಲ್ಲ ವೇಕೆಂಟ್ ಇತ್ತಂದ್ರೆ ಒಬ್ಬರ ಮೇಲೆ ಬರ್ಡನ್ ಆಗುತ್ತೆ, ಕೆಲಸ ಸರಿ ಆಗಂಗಿಲ್ಲ, ಕ್ವಾಲಿಟಿ ಆಗಂಗಿಲ್ಲ. ಕ್ವಾಲಿಟಿ ಆಗಿಲ್ಲ ಅಂದ್ರೆ ಮತ್ತೆ ನೋಟಿಸ್ಗಳು ಬರ್ತಾವ. ಸೊ ಹಂಗಾಗಿ IPHS ಮಾನದಂಡದಂಗ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್, CHC, ತಾಲೂಕ್ ಲೆವೆಲ್ ಹಾಸ್ಪಿಟಲ್ಸ್, ಜಿಲ್ಲಾ ಆಸ್ಪತ್ರೆಗಳನ್ನು ಮಾಡಿದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಇನ್ನೂ ಉತ್ಸುಕರಾಗ್ತಿದೀವಿ ಅಂತೇಳಿ ನಾವು ಅದೊಂದು 2ನೇ ಬೇಡಿಕೆ ಇಟ್ಟಿದ್ವಿ. ಅದಾದ ನಂತರ ಇಲಾಖೆಯಲ್ಲಿ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲೇ ಇಲ್ಲ. ನಮ್ಮ ಸಾಹೇಬರು ನಮ್ಮ ಆರೋಗ್ಯ ಮಂತ್ರಿಗಳು ಹೇಳ್ತಾರೆ ಇಲಾಖೆನ ನಾವು ಸದೃಢ ಮಾಡ್ತೀವಿ ಅಂತ ತಮ್ಗೆ ಹೇಳಿದ್ರು. ನಾವು ಮೀಟಿಂಗ್ ಬರಲಾರ್ದಕ್ಕೆ ಅವರು ರಿಪ್ಲೈ ಮಾಡಿದ್ರು, ಈ ಇಲಾಖೆಯಲ್ಲಿ ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲೇ ಇಲ್ಲ ಅಂದ್ರೆ ಇಲಾಖೆನ ಹೆಂಗ್ ಸದೃಢ ಮಾಡಕ್ ಸಾಧ್ಯತೆ ಐತಿ? 80,000 ನೌಕರರು ಇದೀವಿ ನಾವು. ನೌಕರರ ನೇಮಕಾತಿ, ವೃಂದ ನೇಮಕಾತಿ ನಿಯಮನೇ ಇಲ್ಲ. ಸುಮಾರು 30 ವರ್ಷದಿಂದನೂ ಇಲ್ಲ ಅಂತ ಹೇಳ್ತಿದ್ವಿ. ಅದು ಮೊದಲಿಂದ ಕರೆಕ್ಷನ್ ಆಗಿಲ್ಲ. ನಾವು 3 ವರ್ಷದಿಂದ ನಾವು ರಿಪೀಟೆಡ್ ಆಗಿ ಕೊಡ್ತಾನೆ ಇದೀವಿ. ಫೈಲ್ ಓಡಾಡ್ತಾ ಇದೆ, ಯಾವುದೋ ಆಗ್ತಾ ಇಲ್ಲ. ಅದಾದ ನಂತರ ಪ್ರಮೋಷನ್ಸ್ ಸುಮಾರು 2 ವರ್ಷದಿಂದ ಪ್ರಮೋಷನ್ ವಂಚಿತರಾಗಿ ನಮ್ಮ ಸೀನಿಯರ್ ಡಾಕ್ಟರ್ಸ್ ಎಲ್ಲ ರಿಟೈರ್ಡ್ ಆಗ್ತಿದ್ದಾರೆ. ಅವರೆಲ್ಲ ಸಂಘಕ್ಕೂ ಮತ್ತು ಸರ್ಕಾರಕ್ಕೂ ಇಡೀ ಶಾಪ ಆಗ್ತಿದ್ದಾರೆ, ನಮ್ಮ ಪ್ರಮೋಷನ್ ಕೊಡ್ಲಿಲ್ಲ ಅಂತ. ಸೊ ಹಂಗಾಗಿ ಇದು ನಮ್ಮ ಬಹುದಿನದ ಬೇಡಿಕೆಗಳದಾವ, ಎಲ್ಲ ನ್ಯಾಯಯುತ ಬೇಡಿಕೆಗಳದಾವ. ಸೊ ಅವು ಬೇಡಿಕೆ ಈಡೇರಿಸಲಾರ್ದಕ್ಕೆ ನಾವು ಸಾರ್ವಜನಿಕರಿಗೆ ಕ್ಷಮೆ ಕೇಳುತ್ತಾ ಈ ಹೋರಾಟದಾಗಿ ನಾವು ಇಳಿದಿದ್ದೀವಿ. ಅದೇ ತರ ಹೋರಾಟ ಅನಿವಾರ್ಯನಾ ಸರ್? ಈಗಾಗಲೇ ನಾವು 13/2/2026 ವೈದ್ಯಾಧಿಕಾರಿಗಳ ಸಂಘ ಆಗಿರ್ಬೋದು, ನೌಕರರ ಸಂಘದ ಸಹಯೋಗದೊಂದಿಗೆ ಇವತ್ತಿನ ದಿವಸ ಕೇಂದ್ರ ಸಂಘದ ಎಲ್ಲ ನಮ್ಮ ನೌಕರರ ಆರೋಗ್ಯ ಇಲಾಖೆ ಎಲ್ಲ ವೃಂದ ಸಂಘಗಳ ಸಭೆ ಕರೆದು ಅವತ್ತಿಂದ ಒಕ್ಕೂರಲ್ಲಿ ನಿಂತರ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಈಗಾಗಲೇ ಹಲವಾರು ಸಭೆಗಳನ್ನು ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ನಿರ್ದೇಶಕರ ಸಮ್ಮುಖದಲ್ಲಿ ನಾವು ಈಗಾಗಲೇ 6 ಮೀಟಿಂಗ್ ನಾವು ಮಾಡಿದ್ದೀವಿ. ವೈದ್ಯಾಧಿಕಾರಿಗಳು 7 ಮೀಟಿಂಗ್ ಮಾಡಿದ್ದಾರೆ. ವೈದ್ಯಾಧಿಕಾರಿಗಳ 7 ಮೀಟಿಂಗಲ್ಲಿ 3 ಮೀಟಿಂಗ್ ಮಾತ್ರ ನಡವಳಿಯನ್ನು ದಾಖಲಿಸಿದ್ದಾರೆ. ನಮ್ಮ 6 ಮೀಟಿಂಗ್ನಲ್ಲಿ 2 ನಡವಳಿಗಳನ್ನು ದಾಖಲಿಸಿ ನಮ್ಮ 6 ಮೀಟಿಂಗ್ನಲ್ಲಿ ಇರ್ತಕ್ಕಂಥ ಪ್ರಮುಖ ಬೇಡಿಕೆಗಳನ್ನು ಇವತ್ತಿನವರೆಗೂ ಅವರು ಈಡೇರಿಸಿಲ್ಲ. ಅದರಲ್ಲಿಯೂ ಸಹ 79,000 ಹುದ್ದೆ ಇರುವುದರೊಳಗೆ ನಾವು 36,000 ನೌಕರರು ಮಾತ್ರ ಕೆಲಸ ಮಾಡ್ತೀವಿ. 47% ಖಾಲಿ ಹುದ್ದೆಗಳಿದ್ದಾವೆ. ಒಬ್ಬೊಬ್ಬರಿಗೆ 2-2, 3-3 ಪ್ರಭಾರವನ್ನು ಕೆಲಸ ನಿರ್ವಹಿಸತಕ್ಕಂಥ ಹೊತ್ತಿಗೆ ಈಗಾಗಲೇ 2019ರಿಂದ 2021ಕ್ಕೆ ಏನು ತಾವೆಲ್ಲ ಕೊರೋನಾ ಇತ್ತು, ಆ ಕೊರೋನಾದಲ್ಲಿ ನಮ್ಮ ವೈದ್ಯರು ಹಿಡ್ಕೊಂಡು ಗ್ರೂಪ್ ಡಿಯವರೆಗೂ ವಾರಿಯರ್ಸ್ ಅಂತ ಹೇಳಿ ಕೆಲಸ ಮಾಡಿದ್ದಾರೆ. ಆ ವಾರಿಯರ್ಸ್ಗಳಿಗೆ ಏನು ಸೇವಾ ಸೌಲಭ್ಯಗಳಿದಾವೆ ಆ ಸೇವಾ ಸೌಲಭ್ಯಗಳನ್ನು ಕೊಡ್ರಿ ಅಂತ ಹೇಳಿ ನಾವು ಒಕ್ಕೂರ್ಲಿಂತರ ಕೇಳಿದಾಗೂ ಸಹ ನಮ್ಮ ಇಲಾಖೆಯವರು ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳದೆ 1973ರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳು ತಿದ್ದುಪಡಿಯಾದದ್ದನ್ನು ಇವತ್ತಿನವರೆಗೂ ಅದೇ ವೃಂದ ಮತ್ತು ನೇಮಕಾತಿ ನಿಯಮಗಳು ಜಾರಿಯಲ್ಲಿದ್ದಾವೆ. ಇದೇ PRS ಬಂದ ಮೇಲೆ ಅದಕ್ಕಿಂತ ಹಿಂದಿದ್ದಂಥ PRS ಅವರು 4 ವರ್ಷದ ಹಿಂದೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿ ಒಂದು ಸಮಿತಿ ಮಾಡಿಕೊಂಡಿದ್ದಾರೆ. 4 ವರ್ಷ ಆಯ್ತು, ಇನ್ನೂವರೆಗೂ ಆ ಸಮಿತಿ ವರದಿ ಕೊಡ್ತಾ ಇಲ್ಲ, ವೃಂದ ಮತ್ತು ನೇಮಕಾತಿ ನಿಯಮ ಆಗ್ತಾ ಇಲ್ಲ. ಹಾಗಾದ್ರೆ ಪ್ರೊಟೆಸ್ಟ್ ಯಾವಾಗಿಂದ ಹೇಗಿರುತ್ತೆ? ಪ್ರೊಟೆಸ್ಟ್ ಮತ್ತೆ ಮುಷ್ಕರ ಹೇಗಿರುತ್ತೆ? ಇದು ಬಡವರಿಗೆ, ಜನಸಾಮಾನ್ಯರಿಗೆ, ರೋಗಿಗಳಿಗೆ ತೊಂದರೆ ಅಂತ ಆಗೇ ಆಗತ್ತೆ ಸರ್. ಈಗ ಸಾರ್ವಜನಿಕರ ಹತ್ರ ನಾವು ವಿನಂತಿ ಮಾಡ್ತೇವೆ. ಈಗಾಗಲೇ ಎಲ್ಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿನೂ ಬಡ ರೋಗಿಗಳು ಮಾತ್ರ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಬರ್ತಾರೆ. ಅವರಿಗೆ ತೊಂದರೆ ಆಗ್ತಾ ಇರೋದು ನಿಜ.
ಆದರೆ ನಿಮಗೆ ಚಿಕಿತ್ಸೆ ಕೊಡ್ತಕ್ಕಂಥ ನಮ್ಮ ವೈದ್ಯರಿಂದ ಹಿಡ್ಕೊಂಡು ಗುರುಪಡಿಯವರಿಗೂ ಏನು ಪ್ಯಾರಾಮೆಡಿಕಲ್ ಸ್ಟಾಫ್ ಕೆಲಸ ಮಾಡ್ತಾವೆ ಅವರಿಗೆ ಏನು ಮೂಲಭೂತ ಸೌಕರ್ಯಗಳಿದಾವೆ, ಪದೋನ್ನತಿ ಆಗಿರ್ಬೋದು, C&R ಆಗಿರ್ಬೋದು, ಎನ್ ಕೇಡರ್ ಹುದ್ದೆ ಆಗಿರ್ಬೋದು, ಗುತ್ತಿಗೆ ನೌಕರರಿಗೆ 18,000 ರೂಪಾಯಿ ಮಾತ್ರ ಪೇಮೆಂಟ್ ಕೊಡ್ತಾರೆ. ಬೇರೆ ರಾಜ್ಯದೊಳಗೆ ಈಗಾಗಲೇ 6 ರಾಜ್ಯದೊಳಗೆ 10 ವರ್ಷ ಗುತ್ತಿಗೆನಲ್ಲಿ ಕೆಲಸ ನಿರ್ವಹಿಸಿದಂಥವರಿಗೆ ಖಾಯಂ ಮಾಡಿದ್ದಾರೆ ಮತ್ತು ಅವರಿಗೆ ಸಮರ್ಪಕವಾದಂಥ ಕಾಲಕಾಲಕ್ಕೆ ಕೊಡ್ತಕ್ಕಂಥ ಸಂಬಳ ಕೊಡ್ತಾ ಇಲ್ಲ. ಇವೆಲ್ಲಾ ಬೇಡಿಕೆಗಳನ್ನು ಇಟ್ಕೊಂಡು ನಾವು 11/3 ಮತ್ತು ಹೊರರೋಗಿಗಳ ಚಿಕಿತ್ಸೆಯನ್ನು ಹೊರತುಪಡಿಸಿ 11ರಿಂದ 15 ತನ ಮತ್ತು 16ರಿಂದ ಅನಿರ್ದಿಷ್ಟಾವಧಿ ಕೆಲಸಕ್ಕೆ ಗೈರು ಹಾಜರಾಗುವ ಮೂಲಕ ನಾವು ಮುಷ್ಕರಕ್ಕೆ ಇಳಿತೇವೆ. ಅಂದ್ರೆ 16ನೇ ತಾರೀಕು ಇವನ್ OPD ಕೂಡ ಬಂದಿದೆ, ಎಲ್ಲ ಬಂದಿರ್ತದೆ. ಸಾರ್ವಜನಿಕರಿಗೆ ನಾವು ವಿನಂತಿ ಮಾಡ್ತೀವಿ, ನಿಮಗೆ ಚಿಕಿತ್ಸೆ ಕೊಡ್ತಕ್ಕಂಥ ನಮಗೆ ಯಾವ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ, ಅದಕ್ಕೆ ನಾವು ಈ ಮುಷ್ಕರಕ್ಕೆ ಇಳಿದೀವಿ ಅನ್ನೋದನ್ನ ತಮ್ಮ ನೋಟಿಸ್ ಕೊಟ್ಟಾದ್ಮೇಲೆ ಸರ್ಕಾರ ಏನಾದರೂ ಪ್ರತಿಕ್ರಿಯೆ ಕೊಡ್ತಾ ಏನಾದ್ರು ಸಪೋರ್ಟ್ ಮಾಡ್ತಿದೆಯಾ ನಿಮಗೆ? ಇಲ್ಲ ಒಂದ್ ಸಭೆಯನ್ನು ಕರಿತೀವಿ ಬನ್ನಿ ಅಂತ ಹೇಳ್ತಿದ್ದೀವಿ. ಸರ್, ಈಗಾಗಲೇ ಸಭೆ ನಾವು 13ಕ್ಕಿಂತ ಮುಂಚೆ ವೈದ್ಯರಿಗೆ 17ನೇ ತಾರೀಕಿಗೆ ಸಚಿವರೇ ಸಭೆ ಕರೆದಿದ್ರು. ಆದರೆ ನಾವು ಆಲ್ರೆಡಿ 13ನೇ ತಾರೀಕಿಗೆ ನಮ್ಮ ಅದೊಂದು ಮೀಟಿಂಗ್ ಕರೆದಿದ್ದೀವಿ. ಎಲ್ಲಾ ವೃಂದದವರು ಸೇರಿ ನಾವು ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಉದ್ದೇಶದಿಂದ ನಾವು ಅವ್ರ ಸಭೆಗೆ ನಾವು ಹೋಗಿಲ್ಲ. ಯಾಕೆ ಅವ್ರ ಸಭೆಗೆ ಹೋಗಿಲ್ಲ ಅಂದ್ರೆ 4 ಸಭೆಯಲ್ಲಿ ನಮ್ಮ ಸಚಿವರು ಇದ್ರು. ಸಚಿವರಿದ್ದಂತ ಸಭೆಯಲ್ಲೇ ನಮ್ಮ ಎಲ್ಲಾನು ಬೇಡಿಕೆ ಈಡೇರಿಲ್ಲ ಅಂದ್ರೆ ಅವ್ರ ಸಮ್ಮುಖದೊಳಗೆ ಹೋಗೋದು ಬೇಡ ಅಂತ ಹೇಳಿ ನಾವು ನಿರ್ಧಾರ ಮಾಡಿಕೊಂಡು 13ನೇ ತಾರೀಕು 5:30 ನಾವು ನಮ್ಮ ರಾಜ್ಯದ ಸಾಂವಿಧಾನಿಕ ಹುದ್ದೆ ಆದಂತ ಮುಖ್ಯ ಕಾರ್ಯದರ್ಶಿಯವರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ. 21 ದಿವಸದೊಳಗೆ ತಾವು ಕರೆದು ಮಾತನಾಡಿದ್ರೆ, ನಮ್ಮ ಬೇಡಿಕೆ ಈಡೇರಿಸಿದ್ರೆ ನಾವು ಈ ಮುಷ್ಕರದಿಂದ ಹಿಂಬರ್ತೀವಿ, ಇಲ್ಲ ಅಂದ್ರೆ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ ಕಡಾಖಂಡಿತವಾಗಿ ನಾವು ಹೇಳಿ ಬಂದಿದ್ದೇವೆ. ಇದು ರಾಜ್ಯ ವೈದ್ಯಾಧಿಕಾರಿಗಳ ಸಂಘದ ಒತ್ತಾಸೆ ಇರೋದು. ಆ ಒತ್ತಾಸೆಗೆ ಸರ್ಕಾರ ಕೂಡಲೇ ಸಭೆ ಕರಿಬೇಕು, ಇಲ್ಲದೇ ಇದ್ರೆ ಮುಷ್ಕರ ಅನಿವಾರ್ಯ ಆಗತ್ತೆ. ರೋಗಿಗಳಿಗೆ ತೊಂದರೆ ಅಂತೂ ತಪ್ಪಿದ್ದಲ್ಲ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.